ಸೊ ಈ ಪ್ರಕರಣದಲ್ಲಿ ಬಹು ಮುಖ್ಯವಾಗಿರುವಂಥದ್ದು ಸ್ಥಳ ಮಹಜರನ್ನ ಮಾಡಬೇಕಾಗಿದೆ. ಅಸ್ಥಿ ಪಂಜರಗಳಿಗೆ ಆಚೆ ಬರುತ್ತೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ. ಇಂದಿನಿಂದ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಆರಂಭ ಮಾಡ್ತಾರಂತೆ. ಸೊ ಅಧಿಕಾರಿಗಳ ಮುಂದೆ ಸಾಲು ಸಾಲು ಸವಾಲುಗಳಿದೆ. ಸಾಲು ಸಾಲಲ್ಲ, ಇರೋದೆಲ್ಲ ಸವಾಲುಗಳೇ. ಹೂತಿಟ್ಟ ಪ್ರಕರಣ ಭೇದಿಸುವುದೇ ಈಗ ದೊಡ್ಡ ಸವಾಲಿದೆ. ಬಹಳ ಕಷ್ಟ ಇದೆ ಅದು. ಎಸ್ಐಟಿ ಅಧಿಕಾರಿಗಳ ತನಿಖೆ ಹೇಗೆ ಸಾಗುತ್ತೆ, ಅಧಿಕಾರಿಗಳ ಮುಂದಿರುವಂಥ ಸವಾಲುಗಳು ಏನು ಅನ್ನುವಂಥದ್ದನ್ನ ನೋಡೋಣ. ಪ್ರತಿಯೊಂದು ಹೆಜ್ಜೆನೂ ಸವಾಲೇ. ಇನ್ನೇನು ಅಸ್ಥಿಪಂಜರ ಅಥವಾ ಕಳೆಬರ ಸಿಕ್ಕಿದ್ರೆ ತನಿಖೆ ಹೇಗೆ ಅನ್ನುವಂಥದ್ದನ್ನ ನೋಡಬೇಕು. ಈ ವಿಚಾರದಲ್ಲಿ ಎರಡು ಆಪ್ಷನ್ಸ್ಗಳಿದೆ. ಸೊ ಆ ಎರಡು ಆಪ್ಷನ್ಸ್ಗಳ ಮೂಲಕವಾಗಿ ತನಿಖೆಯನ್ನ ಮಾಡ್ತಾರೆ. ಒಂದು DNA ಅಂತ ಹೇಳಿ, ಇನ್ನೊಂದು ಮರೆದೋಗ್ಬಿಟ್ಟೆ ಅದನ್ನ, ಅದು ಟೆಕ್ನಿಕಲ್ ಆಗಿ ಚೆಕ್ ಮಾಡ್ತಾರೆ. ಅದ್ರ ವರ್ಡ್ ನಾನು ಮರೆತೋಗ್ತಾ ಇದ್ದೀನಿ. ಏನು ಅಂತಂದ್ರೆ, ನಿಮ್ಮ ಮೂಳೆ ಸಿಕ್ಕಾಗ ಅದರ ಬುರುಡೆಯನ್ನ ಕಂಪ್ಯೂಟರೈಸ್ಡ್ ಹಾಕಿ ಅದನ್ನ ಫೇಸ್ ರಿಕಗ್ನೈಸೇಷನ್ ಅನ್ನ ಮಾಡ್ತಾರೆ. ಬೋನಿ ಫೀಚರ್ಸ್ ಅದು, ಅದಕ್ಕೆ ಬೇರೆ ವರ್ಡ್ ಇದೆ ಕ್ರೈಮಲ್ಲಿ. ಆ ಕೆಲಸವನ್ನ ಮಾಡಿದಾಗ ನಿಮಗೆ ಕಳೆದು ಹೋದಂಥ ನಾಪತ್ತೆ ಆಗಿರುವಂಥವ್ರ ಫೋಟೋ ಜೊತೆಗೆ ಮ್ಯಾಚ್ ಮಾಡ್ತಾರೆ ಅದನ್ನ. ಬಟ್ ನಮ್ಮಲ್ಲಿ ಅದನ್ನ ಹೆಚ್ಚಿಗೆ ಬಳಕೆಯನ್ನ ಮಾಡೋದಿಲ್ಲ. ನಮ್ಮಲ್ಲಿ ಬಳಕೆ ಆಗುವಂಥದ್ದೇ DNA ಮಾತ್ರ. ಆ ಮೂಳೆಯನ್ನ ತೆಗೆದು ಆ ಮೂಳೆ ಯಾವ ವಯಸ್ಸಿನವರದ್ದು ಅಂತ ನೋಡ್ತಾರೆ. ಜೊತೆಗೆ ಅದು ಹೆಣ್ಣ ಗಂಡ ಅಂತ ಪತ್ತೆ ಹಚ್ತಾರೆ. ಅದಾದ ನಂತರ ಆ ಏಜಿನಲ್ಲಿ ನಾಪತ್ತೆ ಆಗಿರುವಂಥವರ ಜೊತೆಗೆ ಲೆಕ್ಕಾಚಾರ ಹಾಕೊಳ್ತಾರೆ. ಅದಾದ ನಂತರ ಅಲ್ಲಿ ಅವ್ರನ್ನ ಕರೆಸ್ಬಿಟ್ಟು DNA ಟೆಸ್ಟ್ ಮಾಡ್ತಾರೆ. ತನಿಖೆಯ ಸ್ಥಳ ಗುರುತು ಮಾಡೋದು SITಯ ಮೊದಲು ಸವಾಲು. ಅವನು ಅಲ್ಲೇ ಕೂತ್ಕೊಂಡು ಹೇಳ್ತಾರಂತೆ, ಅವ್ರು ಯಾರು ಅನಾಮಿಕ. ಸೊ ತಹಶೀಲ್ದಾರ್ ಸ್ಥಳವನ್ನು ಗುರುತು ಮಾಡಬೇಕು. ಯಾವ ಪ್ರಕರಣ ತನಿಖೆ ಅಂತ ಮೊದಲು SIT ಐಡೆಂಟಿಟಿ ಮಾಡಬೇಕು. ಯಾವ ಪ್ರಕರಣ ತನಿಖೆ? ಓಕೆ, ಹೂತಿಟ್ಟಿದ್ದ ಗುಂಡಿ ತೆಗೆದಾಗ ಮೂಳೆ ಸಿಗಬಹುದು, ಸಿಗದೇನು ಇರಬಹುದು. 20 ವರ್ಷದ ನಂತರ ಶವ ತೆಗೆದು ಕೇಸ್ ತನಿಖೆ ಮಾಡಿರೋ ಉದಾಹರಣೆಗಳಿವೆ. ಮೂಳೆ ತೆಗೆದ ಮೇಲೆ ಯಾರ ಬಾಡಿ ಅಂತ ಪತ್ತೆ ಹಚ್ಚೋದಕ್ಕೆ DNA ಟೆಸ್ಟ್ ಮಾಡ್ತಾರೆ. DNA ಮತ್ತು ರಾಸಾಯನಿಕ ಅಧ್ಯಯನ ನಡೆಯಲಿದೆ. DNA ಮತ್ತು ರಾಸಾಯನಿಕ ಅಧ್ಯಯನದ ವರದಿ ಬರೋಕ್ಕೆ 15ರಿಂದ 1 ತಿಂಗಳು ಬೇಕಾಗುತ್ತೆ. ಮೂಳೆ ಸಿಕ್ಕಿದ ಬಳಿಕ SIT ತಂಡ ಹಲವು ಟೆಸ್ಟ್ಗಳನ್ನು ಮಾಡಿಸಬಹುದು. DNA ಮಾಡಿಸ್ಬೇಕು ಅನ್ನೋದಾದರೆ ಫಸ್ಟು ಅದು ಮೂಳೆ ಯಾರದ್ದು ಅಂತ ಕಂಡುಹಿಡಿಬೇಕು. ಏಜ್ ಯಾವುದು? ಗಂಡ ಹೆಣ್ಣ? ಗಂಡ ಹೆಣ್ಣ. ಈಗ ಅಲ್ಲಿ ನಾಪತ್ತೆ ಆಗಿರೋರು ಒಂದು 10 ಜನ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಆ 10 ಜನರಲ್ಲಿ ಅಲ್ಲೊಂದು ಮೂಳೆ ಸಿಗುತ್ತೆ. ಈಗ ಅದು ಯಾವ ಏಜಿದ್ದು ಅಂತ ಪತ್ತೆ ಹಚ್ತಾರೆ. 20 ವರ್ಷನ, 20ರಿಂದ 25 ವರ್ಷ ಒಳಗನ ಅದನ್ನು ಹೇಳ್ತಾರೆ. ಅದು ಗೊತ್ತಾಗುತ್ತೆ ಮೂಳೆ ಅಸ್ಥಿಪಂಜರದಲ್ಲಿ ಅದನ್ನು ಟೆಸ್ಟ್ ಮಾಡಿದಾಗ. ತದನಂತರ ಅದು ಹೆಣ್ಣು ಗಂಡು ಅಂತ ಗೊತ್ತಾಗುತ್ತೆ. ನಾಪತ್ತೆ ಆಗಿರುವಂಥ 10 ಜನರಲ್ಲಿ ಯಾರು ನಾಪತ್ತೆ ಆಗಿದ್ದಾರೆ ಹೆಣ್ಣು ಗಂಡು ಅಂತ ಅದ್ರ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಅವರನ್ನು ಮನೆಯವ್ರನ್ನ ಕರೆಸಿಬಿಟ್ಟು ಅವ್ರ ಜೊತೆಗೆ ಮ್ಯಾಚ್ ಮಾಡ್ತಾರೆ. ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಇದುವರೆಗೂ ನೂರಾರು ಶವಗಳನ್ನು ಊತಿಟ್ಟಿದ್ದಾರೆ ಎನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ ರಚನೆ ಆಗಿದೆ. SIT ತಂಡ ಅಧಿಕೃತವಾಗಿ ತನಿಖೆಗೆ ಇಳಿತಾ ಇರುವಂಥದ್ದು. ಈಗಾಗಲೇ ಆ ಒಂದು ಶವಗಳು 15ರಿಂದ 20 ವರ್ಷಗಳ ಹಿಂದೆ ಅಲ್ಲಿ ಊತಿಟ್ಟಿದ್ದೀವಿ ಅಂತೇಳಿ ಅನಾಮಿಕ ವ್ಯಕ್ತಿಯೊಬ್ಬರು ಕೂಡ ಈಗಾಗಲೇ 164 ಹೇಳಿಕೆಯನ್ನು ನೀಡಿರುವಂಥದ್ದು. ಹಾಗಿದ್ರೆ SIT ತಂಡಕ್ಕೆ ಯಾವ ರೀತಿಯಾಗಿ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಈ ಕೇಸ್ಗಳು? ಇದು ಆತ್ಮಹತ್ಯೆನ, ಕೊಲೆನ, ಅಥವಾ ಬೇರೆ ಏನಾದರೂ ಲೈಂಗಿಕ ಆಕ್ರಮಣತೆ ಅಂತ ಗೊತ್ತಾಗಲಿಕ್ಕೆ ಹೇಗೆ ಸಾಧ್ಯ? ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸತೀಶ್ ಸರ್ ಇದ್ದಾರೆ, ಹಿರಿಯ ಫಾರೆನ್ಸಿಕ್ ತಜ್ಞರು. ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಈಗ SIT ತಂಡ ರಚನೆ ಆಗಿದೆ ಸರ್. ಈಗಾಗಲೇ ತನಿಖೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಾಳೆಯಿಂದ ತನಿಖೆ ಕೂಡ ಆಗುತ್ತೆ. ಏನು ಚಾಲೆಂಜ್ ಅಂತ ಅನಿಸುತ್ತೆ SIT ತಂಡಕ್ಕೆ? ಸರ್, ಫಸ್ಟ್ ಆಫ್ ಆಲು ಪ್ಲೇಸ್ ಐಡೆಂಟಿಫಿಕೇಷನ್ ಮಾಡಬೇಕು. ತಹಸೀಲ್ದಾರ್ ಅವ್ರು ಐಡೆಂಟಿಫೈ ಮಾಡ್ತಾರೆ. ತಹಸೀಲ್ದಾರ್ ಐಡೆಂಟಿಫೈ ಮಾಡಿದ್ಮೇಲೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವ್ರದ್ದು ಒಂದು ಕ್ವಶನ್ಸ್ ಇರುತ್ತೆ. ಮಗು ಇರ್ಬೋದು, ಒಂದು ಹೆಂಗಸು ಇರ್ಬೋದು, ಸ್ಕೂಲ್ ಹುಡುಗಿ ಅಂತ ಒಂದು ಮಾಹಿತಿ ಬರ್ತಾ ಇದೆ ಮೀಡಿಯಾದಲ್ಲಿ, ಪೇಪರ್ ಸುತ್ತಿರೋಂಥ ವ್ಯಕ್ತಿ ಯಾರು ಅಂತ ಇರ್ಬೋದು. ಆಮೇಲೆ ಈ ಥರ ಏನು ಮಾಹಿತಿ ಬರುತ್ತೆ, ಆ ಮಾಹಿತಿ ಮುಖಾಂತರ ನಾವು ಜಾಡಿಡಿದು ಆ ದೇಹನ ಹೊರ ತೆಗೆದು ಬಹುಶಃ ಬರೀ ಮೂಳೆನೇ ಸಿಗ್ಬೋದು, ಇಲ್ಲ ಮೂಳೆನೂ ಸಿಗದೇ ಇರುವಂಥ ಸಾಧ್ಯತೆಯೂ ಇರುತ್ತೆ. ಸೊ ನಾವು ಏನು ಸಿಗುತ್ತೆ ಅನ್ನೋಂಥದ್ದನ್ನು ಹುಡುಕಿ ಅದನ್ನು DNA ಮಾಡಿಸಿ ಇದು ಆ ವ್ಯಕ್ತಿನೇ ಅಂತ ಒಂದು ಹೇಳಿ ಅದ್ರ ಜೊತೆಲಿ ಸಿಗುವಂಥ ಪ್ರಕರಣದಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ನೋಡ್ಬೋದು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಸವಾಲುಗಳು ಏನು ಅನ್ನುವಂಥ ಪ್ರಶ್ನೆಗಳಿಗಿಂತಲೂ ಕೂಡ ಹೆಜ್ಜೆಗೊಂದು ಸವಾಲುಗಳು ಈಗ SITಯ ಮುಂದೆ ಇದೆ. ಬಟ್ SITಯಲ್ಲೇ ಈಗ ಅಧಿಕಾರಿಗಳ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳಿದೆ. ಕೆಲವರು ನಾನು ಈ ತನಿಖೆಯಿಂದ ದೂರ ಉಳಿತೀನಿ ಅಂತ ಅವ್ರದ್ದೇ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಹೇಗೆ ಸಾಗುತ್ತೆ ನರಸಿಂಹಮೂರ್ತಿ ಈ ತನಿಖೆ ಅಂತ ಹೇಳಿ?
ಅರುಣ್, ಈಗಾಗಲೇ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಒಂದಷ್ಟು ಆ ಕೊಲೆ ಪ್ರಕರಣಗಳ ಸಂಬಂಧ ಈಗಾಗಲೇ ಸರ್ಕಾರ SIT ತನಿಖೆಯನ್ನು ನಡೆಸಿದೆ. ಈ SITಗೆ ಈಗಾಗಲೇ 4 ಜನ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಒಬ್ಬರು DGP, ಒಬ್ಬರು DIG, ಹಾಗೆ ಇಬ್ಬರು SP ರ್ಯಾಂಕ್ನ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಅದರ ಜೊತೆಗೆ DYSP, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 20 ಜನ ಸಿಬ್ಬಂದಿಗಳನ್ನು ಸಹ ಕೊಡಲಾಗಿದೆ. ಇಲ್ಲಿ ಪ್ರಮುಖ ಕೆಲಸ ಏನಂತ ಹೇಳಿದ್ರೆ ಅಷ್ಟು ಸುಲಭವಲ್ಲ ಈ ಕೆಲಸವನ್ನು ನಿರ್ವಹಿಸೋದು. ಕಾರಣ ಸುಮಾರು ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾದಂತಹ ಪ್ರಕರಣ. ಹೀಗಾಗಿಯೇ ಪೊಲೀಸರು ಮೊದಲು ಕೋರ್ಟ್ನಿಂದ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ನಿರ್ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಡುವ ಕೆಲಸವನ್ನ ನಿನ್ನೆ DIG ಅನುಚ್ಛೇದ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆರಂಭದಲ್ಲಿ ಮೊದಲಿಗೆ ಕೋರ್ಟ್ನಿಂದ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಪರ್ಮಿಷನ್ ಅನ್ನ ತೆಗೆದುಕೊಂಡಂತಹ ಬಳಿಕ ಅನಾಮಧೇಯ ವ್ಯಕ್ತಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಆ ವ್ಯಕ್ತಿಯನ್ನ ಸಹ ವಶಕ್ಕೆ ಪಡೆದುಕೊಳ್ಬೇಕು. ಆ ವ್ಯಕ್ತಿ ತೋರಿಸಿದಂತಹ ಜಾಗ ಏನಿದೆ ಅಲ್ಲಿ ಒಂದಷ್ಟು ಎಸ್ಕವೇಷನ್ ಅನ್ನ ಮಾಡಬೇಕು. ಅಲ್ಲಿ ಗುಂಡಿ ತೆಗೆಯೋದಿರ್ಬೋದು ಅಥವಾ ಆ ಸ್ಥಳ ಯಾವುದು ಅಂತೇಳಿ ಪತ್ತೆ ಮಾಡಿ ಅಲ್ಲಿ ಗುಂಡಿ ತೆಗೆದು ಶವಗಳು ಸಿಗ್ತವಾ ಹೇಗೆ ಅಂತೇಳಿ ಅಲ್ಲಿ ಪರಿಶೀಲನೆಯನ್ನ ನಡೆಸಬೇಕು. ಅದೆಲ್ಲವೂ ಕೂಡ ಕೋರ್ಟ್ನ ಸೂಚನೆಯ ಆಧಾರದ ಮೇಲೆ ನಡೆಸಬೇಕು. ಕೋರ್ಟ್ ಯಾವೆಲ್ಲ ಸೂಚನೆಗಳನ್ನ ಕೊಟ್ಟಿರುತ್ತೋ ಆ ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಉದಾಹರಣೆಗೆ ವಿಡಿಯೋಗ್ರಫಿ ಮಾಡೋದಿರ್ಬೋದು, ಮತ್ತೆ ಅವುಗಳ ರಕ್ಷಣೆ ಹೇಗೆ, ಮತ್ತೆ ಎಲ್ಲಿ ಕಳಿಸ್ಬೇಕು, ಈ ರೀತಿಯಾಗಿ ಒಂದಷ್ಟು ಸೂಚನೆಗಳನ್ನ ಪಾಲನೆ ಮಾಡಬೇಕು. ಪ್ರಮುಖವಾಗಿ ಶವಗಳು ಸಿಕ್ಕಂತಹ ಸಂದರ್ಭದಲ್ಲಿ ಈಗಾಗಲೇ ಆ ಮೂಳೆ ಅಸ್ಥಿಪಂಜರಗಳೇನಾದ್ರು ಸಿಕ್ಕಂತಹ ಸಂದರ್ಭದಲ್ಲಿ ಆ ಅಸ್ಥಿ ಮಜ್ಜೆ ಏನಿರುತ್ತೆ ಅದೆಲ್ಲವೂ ಕೂಡ ಹೋಗ್ಬಿಟ್ಟಿರುತ್ತೆ. ಹೀಗಾಗಿ ಅಂತ ಸಂದರ್ಭದಲ್ಲಿ ಹೇಗೆ DNA ಪರೀಕ್ಷೆಗೆ ಒಳಪಡಿಸಬೇಕು, ಮತ್ತೆ ಯಾವುದಾದ್ರೂ ಬಾಡಿ ಸಿಕ್ಕಂತಹ ಸಂದರ್ಭದಲ್ಲಿ ಕ್ಲೈಮ್ ಮಾಡಕ್ಕುದ್ದಕ್ಕಾರು ಯಾರಾದ್ರೂ ಬರ್ಬೇಕಲ್ಲ, ಹೌದು ನಮ್ಮ ಕಡೆಯವರು ಹೀಗೆ ಇಲ್ಲಿ ಕಳೆದೋಗಿದ್ರು ಮತ್ತೆ ಇಲ್ಲಿ ಬಂದಂತವ್ರು ಸಿಕ್ಲಿಲ್ಲ, ಈ ರೀತಿಯಾಗಿ ಯಾರಾದ್ರೂ ದೂರು ಕೊಡೋರಾರು ಶವಗಳು ಸಿಕ್ಕಂತ ನಂತರ ಮುಂದೆ ಬರಬೇಕು. ಯಾಕಂತ ಹೇಳಿದ್ರೆ DNA ಹೋಲಿಕೆ ಮಾಡೋದಕ್ಕೆ, ಮ್ಯಾಚ್ ಮಾಡೋದಕ್ಕೆ ಯಾರು ದೂರುದಾರರು ಕೂಡ ಬೇಕಾಗುತ್ತೆ. ಹೀಗಾಗಿ ಅಷ್ಟು ಸುಲಭವಲ್ಲ. ಆದರೂ ಕೂಡ ಅಧಿಕಾರಿಗಳು ಈಗಾಗಲೇ ಸರ್ಕಾರ SIT ರಚನೆ ಮಾಡಿರೋದ್ರಿಂದ ಗಂಭೀರವಾಗಿ ಅವರು ಕೂಡ ಪ್ರಕರಣವನ್ನು ತೆಗೆದುಕೊಂಡು ಒಂದಷ್ಟು ತನಿಖೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ತಿರೋದು. ಹೀಗಾಗಿ ಆರಂಭಿಕ ಹಂತದಲ್ಲಿ ಪೇಪರ್ ವರ್ಕ್ಗಳನ್ನು ಮುಗಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಅದಾದ ಬಳಿಕ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೇ ಒಂದಷ್ಟು ದಿನ ಠಿಕಾಣಿಯನ್ನು ಹೂಡಿ ಎಲ್ಲೆಲ್ಲಿ ಆತ ಜಾಗವನ್ನು ತೋರಿಸ್ತಾನೋ ಅಂತ ಕಡೆ ಎಲ್ಲೆಲ್ಲಿ ಆ ಜಾಗಗಳಿದೆಯೋ ಅವುಗಳನ್ನ ಗುರುತು ಮಾಡಿ JCB ಮುಖಾಂತರವೋ ಅಥವಾ ಮ್ಯಾನ್ ಪವರ್ ಇಂದಲೋ ಆ ಗುಂಡಿಗಳನ್ನು ತೆಗೆಸಿ ಶವಗಳು ಇದೆಯಾ ಇಲ್ವಾ ಅಂತೇಳಿ ಪರಿಶೀಲನೆಯನ್ನು ನಡೆಸಬೇಕಾದಂತಹ ಹೊಣೆ ಇದೆ. ಹೀಗಾಗಿ ಅದರ ಸಂಬಂಧ ಒಂದಷ್ಟು ತಯಾರಿಯನ್ನ ಈಗಾಗಲೇ ಅಧಿಕಾರಿಗಳು ಮಾಡ್ಕೊಳ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.